ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಕನ್ನಡ ವ್ಲಾಗು. ಆ್ಯಸ್ ಯೂಶ್ವಲ್ ಬಂದು ಬೆಳಗಿನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ನಾಷ್ಟ ಮಾಡಿಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸಾಯಿತು. ಲಂಚ್ ಬಾಕ್ಸ್ ಕೂಡ ಕಟ್ಟಿ ಆಯಿತು. ಯಜಮಾನರು ಕೂಡ ಕೆಲಸಕ್ಕೆ ಹೋದರು. ಇವತ್ತು ಬಂದು ಫಸ್ಟು ವೆಸಲ್ ವಾಷಿಂಗಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ದಿನ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಲೆಲ್ಲ ಕ್ಲೀನ್ ಮಾಡ್ತೀನಿ. ಒಂದೊಂದು ದಿನ ಹಾಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಕಡೆ ಕಿಚನ್ ಕಡೆ ಬರ್ತೀನಿ. ನಾನು ಕೆಲಸ ಶುರು ಮಾಡಿದ ತಕ್ಷಣ ಮ್ಯೂಸಿಕ್ ಹಾಕೊಂಡ್ಬಿಡ್ತೀನಿ. ಮ್ಯೂಸಿಕ್ ಹಾಕೊಂಡು ಕೆಲಸ ಮಾಡ್ತಾಯಿದ್ರೆ ನನಗೆ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಮಕ್ಕಳು ಇದ್ದರೆ ಮನೇಲಿ ಕಾರ್ಟೂನ್ ಹಾಕೊಂಡ್ಬಿಡ್ತಾರೆ ಟಿ ವಿಲಿ. ನನಗೆ ಹಾಡು ಹಾಕ್ಕೊಂಡು ಕೇಳೋಕ್ಕೆ ಆಗಲ್ಲ. ಅದರಿಂದ ಒಂಥರ ಬೋರ್ ಹೊಡೆಯೋಂಗಾಗುತ್ತೆ. ಆಮೇಲೆ ಯೋಚನೆಗಳು ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ನನಗೆ ಮಂತ್ ಎಂಡ್ ಬಂದ್ರೇ ಸ್ಯಾಲ್ರಿ ಬರುತ್ತಲ್ಲ, ಯಾರ್ಯಾರು ಕೊಡಬೇಕು, ಯಾರ್ಯಾರು ಕಟ್ಟಬೇಕು, ಎಷ್ಟು ಮಿಕ್ಕುತ್ತೆ, ಇದೇ ಯೋಚನೆ. ಲೋನ್ಗಳು ತಗೊಂಡಿರೋದ್ರಿಂದ ಅದನ್ನೆಲ್ಲ ಕಟ್ಟಬೇಕು. ಅದು ಒಂದು ಈ ತಿಂಗಳು ಮುಗಿಯುತ್ತೆ, ಲ್ಯಾಪ್ಟಾಪ್ದು ಮುಗಿಯುತ್ತೆ. ನೆಕ್ಸ್ಟು ಫೋನ್ದು ಪೆಂಡಿಂಗ್ ಇದೆ, ಅದು ಅಕ್ಟೋಬರ್ ತನಕ ಬರುತ್ತೆ. ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೂ ಬಂದು ನನ್ನ ಒಡವೆಗಳು, ಸುಮಾರು ಒಡವೆಗಳನ್ನ ಕಷ್ಟಕ್ಕೆ ಅಂತ ಈಸ್ಕೊಂಡು ಹೋದರು. ಕೊಟ್ಬಿಡ್ತೀನಿ ನಾನು ಅಂತ ತಗೊಂಡೋಗಿದ್ದವರು ನೋಡಿದ್ರೆ ವಾಪಸ್ ಕೊಡಲೇ ಇಲ್ಲ. 3 ವರ್ಷ ಆದರೂ ಅದರದ್ದು ಬಡ್ಡಿನ ಸುಮಾರು ಕಟ್ಕೊಂಡು ಬಂದರು. ಆಮೇಲೆ ಅದೇನಾಯಿತೋ ಗೊತ್ತಿಲ್ಲ. ನಾವು ಚೆನ್ನಾಗೇ ಇದ್ದೀವಲ್ಲ, ಅವರೇ ಬಿಡಿಸ್ಕೊತಾರೆ ಬಿಡು ಅಂದ್ಬಿಟ್ಟು ಯಾವ ಥರ ಮಾಡ್ತಾರೆ ಮೋಸನ. ಬೇರೆ ಯಾರೂ ಬೇಡ, ನಮ್ಮ ಅಣ್ಣ ನಮ್ಮ ಅತ್ತಿಗೆನೇ ಸಾಕು. ಈ ವಿಷಯನ ತುಂಬ ದಿನದಿಂದ ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೋಬೇಕು ಅಂತಿದ್ದೆ. ಈ ವಿಷಯ ಹೇಳ್ಬೇಕಾದ್ರೇ ಎಷ್ಟು ನನಗೆ ಬೇಜಾರಾಗ್ತಿತ್ತು ಅಂದರೆ, ಅದನ್ನು ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಯಾಕಂದರೆ ನಾನು ಎಲ್ಲ ಕಷ್ಟಪಟ್ಟು ಒಂದೊಂದು ಸೇರಿಸಿ ದುಡ್ಡನ್ನ ನಾನು ತಗೊಂಡಿರೋದು. ಕಷ್ಟ ಅಂತ ಬಂದು ಹೇಳ್ತಾಯಿದ್ರು. ಹಳೆ ಮನೇಲಿದ್ದಾಗ ನನಗೆ ತಾಯಿ ಕಡೆನೂ ಹೆಲ್ಪ್ ಮಾಡಲ್ಲ, ನಮ್ಮ ಅತ್ತೆ ಮನೆ ಕೂಡ ಹೆಲ್ಪ್ ಮಾಡಲ್ಲ. ಏನು ಮಾಡೋದಮ್ಮ ಅಂತ ಕೇಳುವ. ದೊಡ್ಡವನು ನಮ್ಮ ಅಣ್ಣನೇ. ಅದನ್ನೇ ಹೇಳ್ಕೊಳ್ಳೋಕ್ಕೆ ನನಗೇನು ಬೇಜಾರಿಲ್ಲ. ಯಾಕಂದರೆ ಇಂಥ ಮೋಸಗಾರರು ಇರ್ತಾರೆ ಪ್ರಪಂಚದಲ್ಲಿ. ಸ್ವಲ್ಪ ಚೆನ್ನಾಗಿ ಬಾಳೋರನ್ನ ನೋಡಿದ್ರೆ ಇಂಥವರೇ ಸಾಕು ಹಾಳು ಮಾಡೋಕ್ಕೆ. ನಮ್ಮ ಯಜಮಾನರು ಎಷ್ಟು ಒಳ್ಳೆಯವರು ಅಂದರೆ, ಪಾಪ ಕಷ್ಟ ಅಂತ ಹೇಳಿದಾಗ ಹಾರ ಆಯ್ತಲ್ಲ, ಅದು 1 ಲಕ್ಷ ಬರುತ್ತಲ್ವ, ಒಂದು ಹಾರ ಕೊಟ್ಬಿಟ್ಟು ಮಾರ್ಕೊಟ್ಬಿಡು ಅಂದರು. ನಾನಂದೇ ಬೇಡಮ್ಮ ಆ ಥರ. ನಾನು ಒಂದೊಂದನ್ನು ಒಂದೊಂದು ನೆನಪಾಗಿ ತಗೊಂಡಿರೋದು. ಅದನ್ನು ನನಗೆ ರಿಟರ್ನು ಹಾಕೋಕ್ಕೆ ಮನಸ್ಸು ಬರಲ್ಲ. ಒಡವೆಗಳು ಅಷ್ಟೇ, ನನಗೆ ಯಾವ್ದಾರ ತಗೊಳ್ಳೋದು ಇಲ್ಲ ಗಿಫ್ಟು ಯಾರ ಕೊಟ್ಟಿದ್ರೆ ಅದನ್ನು ಯಾವಾಗಲೂ ನೆನಪಂಗೆ ಇಟ್ಕೊತೀನಿ ನಾನು. ತುಂಬ ಹಾಳಾಗಿದ್ದರೆ, ಹಾಗೇ ಕಟ್ಟಾಗಿದ್ದರೆ, ತಿರುವಾಣಿ ಹೊಟ್ಟೋದ್ರೆ ಈ ಥರ ಆದರೆ ಮಾತ್ರ ನಾನು ಚೇಂಜ್ ಮಾಡೋದು. ಇಲ್ಲಾಂದರೆ ಒಬ್ರೊಬ್ಬರು ಹಾಕಿರ್ತಾರಲ್ಲ, ಅವ್ರ ನೆನಪುಗೋಸ್ಕರನೇ ಅದನ್ನು ಕೊನೆವರೆಗೂ ಇಟ್ಕೊಂಡಿರ್ತೀನಿ ನಾನು. ಅದರಿಂದ ನನಗೆ ಹಾಕಕ್ಕೆ ಮನಸ್ಸು ಬರಲಿಲ್ಲ. ಈ ಮುತ್ತೂಟೆಲ್ಲ ಇಟ್ಬಿಟ್ಟವನೇ. ನಂದು ಒಡವೆ ಎಲ್ಲ ಫಸ್ಟು ಸೇಟ್ ಅಂಗಡಿಲಿ ಇಟ್ಬಿಟ್ಟಿದ್ದ. ಆಮೇಲೆ ಬಂದು ಹೇಳ್ದ, ನನಗೆ ಕಟ್ಟೋಕ್ಕಾಗ್ತಾಯಿಲ್ಲ ಕಣಮ್ಮ, ಬಡ್ಡಿ ನಾನು ಮುತ್ತೂಟಲ್ಲಿ ಇಡ್ತೀನಿ ಅಂದ. ಸರಿ ಅಣ್ಣ ಅಂದೆ. ಆಮೇಲೆ ಒಂದೊಂದಾಗಿ ಬಿಡಿಸ್ಕೊಡೋಣ, ಎಷ್ಟು ದಿನ ಆಯಿತು, 3 ವರ್ಷ ಆಯ್ತೈತೆ ಅಂತ ಹೇಳಿದೆ. ಹ್ಞೂ ಅಂದ. ಆಮೇಲೆ ನೋಡಿದ್ರೆ ಸ್ವಲ್ಪ ಆಗಿ ಮಾತು ಬಿಡ್ತಾಯಿದ್ರು. ಮನೆಗೆ ಬರೋದನ್ನು ಬಿಟ್ಬಿಟ್ರು. ಆಮೇಲೆ ನಾನು ಫೋನ್ ಮಾಡಿ ಕೇಳಿದಾಗೆಲ್ಲ ಅವಾಗ ಹೆಂಗೆ ಕೇಳೋದು, ಕೇಳಬೇಕಾದ್ರೆಲ್ಲ ಕಷ್ಟ ಅನ್ನೋದು, ಊಟಕ್ಕೆ ಕಷ್ಟ ಅನ್ನೋದು, ಈ ಥರ ಮಾಡ್ತಾಯಿದ್ರು. ಆದರೆ ಮನೇಲಿ ಮಾತ್ರ ಒಂದೊಂದಾಗಿ ಸಾಮಾನು ತಗೊಳ್ಳೋದು. ಯಾವಾಗಲಾದರೂ ಒಂದ್ಸರಿ ಹೋಗೋದೇ, 1 ತಿಂಗಳಿಗೊಂದ್ಸರಿ ಹೋಗುವೆ. ನಮ್ಮ ಏರಿಯಾದಲ್ಲೇ ಇರೋದು, ಆ ಕಡೆ ಸ್ವಲ್ಪ ದೂರದಲ್ಲಿ ಅವರೇ 1-2 ಏರಿಯಾ ದಾಟಿ ಇದ್ದಾರೆ. ಅವ್ರಿಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದೀವಿ ಅಂದರೆ, ಅದನ್ನೆಲ್ಲ ನೋಡಿ ನಾವು ಈ ಕೈಯಲ್ಲಿ ಮಾಡಿದ್ದು ಆ ಕೈಯಲ್ಲಿ ತೋರಿಸ್ಬಾರ್ದು ಅಂತಾರೆ. ಆದರೆ ಎಲ್ಲ ಹೆಲ್ಪ್ಗಳನ್ನ ಮಾಡಿಸ್ಕೊಂಡು ನನ್ನ ಒಡವೆಗಳನ್ನೆಲ್ಲ ಏಮಾರಿಸಿ ಇಸ್ಕೊಬಿಟ್ರು. ಈಗ ನಾನು ಮುತ್ತೂಟಲ್ಲಿ ಬಂದ್ಬಿಟ್ಟು ಫೈನಾನ್ಸು ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ತೀರಿಸಿದ್ದೀನಿ ಒಡವೆದು. 3 ಲಕ್ಷ ಮಾಡಿಬಿಟ್ಟಿದ್ರು. ತಗೊಂಡಿದ್ದು 1.5 ಲಕ್ಷ ಅಂತ ಅಡಮಾನ ಇಟ್ಟಿದ್ದು. ಅದೇನಾಗ್ಬಿಡ್ತು, ಬಡ್ಡಿ ಕಟ್ಟಿಲ್ದೆ 3 ಲಕ್ಷ ಆಗ್ಬಿಟ್ಟಿತ್ತು. ಹಂಗೆ ತಗೊಂಡೋಗಿ ತಿರ್ಗಾ ಮುತ್ತೂಟಲ್ಲಿ ಇಡಬೇಕಾದ್ರೆ ಅವರು ಪುನಃ ಹಾಕ್ತಾರಲ್ವ ಅಮೌಂಟು, ಆ ಬಿಲ್ಲು ಈ ಬಿಲ್ಲು ಅಂತ. ಸೇಟ್ ಅಂಗಡಿ ಹಂಗಲ್ಲ ಅದು. ಆ ಪೇಪರು ಈ ಪೇಪರು ಅಂತ ಸಾವಿರ ಹಾಕಿ ಅಡಿಷನ್ ಆಗಿ
ಜಾಸ್ತಿ ಮಾಡಿ 3.5 ಲಕ್ಷವರೆಗೂ ಮಾಡಿದ್ದಾರೆ. ನಾನೇನು ಮಾಡಿದೆ, ಸ್ವಲ್ಪ ಅಯ್ಯೋ ನೀನು ಸವಾಸನೇ ಬೇಡ ಕಣಪ್ಪ, ನನಗೆ ಬಿಲ್ ಕೊಟ್ಬಿಡು ಅಂದಿದ್ದಕ್ಕೆ ಅದಕ್ಕೂ ಸುಮಾರು ಸರಿ ಅಲ್ಸಿದ್ರು. ಸ್ವಲ್ಪ ಅಲ್ದಿಲ್ಲ ನಾನು ಯಾಕಪ್ಪ ಕೊಟ್ಟನು ಅನಿಸ್ಬಿಡ್ತು ನನಗೆ. ಹಾರ, ನೆಕ್ಲೆಸ್ಸು, ನಮ್ಮ ಅತ್ತೆ ಹಾಕಿರೋ ನೆಕ್ಲೆಸ್ಸು, ನಾನು ತಗೊಂಡಿರೋ ಹಾರ, ನನ್ನ ಮಕ್ಕಳ ಚೈನು, ಉಂಗುರ ಇಷ್ಟು ಕೊಟ್ಟಿದ್ದೀನಿ. ಹಾಗೆಯೇ ಬ್ರಾಸ್ಲೈಟು ನಮ್ಮ ಯಜಮಾನ್ರದ್ದು ಇಷ್ಟು ಒಡವೆಗಳನ್ನೂ ಕೊಟ್ಬಿಟ್ಟೆ ಗೊತ್ತಿಲ್ಲದೆ. ಈಗ ಎಲ್ಲರೂ ಎಲ್ಪ್ ಮಾಡಿದೆ ಅಂತ ಕೇಳ್ತಾರೆ ಒಬ್ರೊಬ್ರು, ಯಾಕೆ ನಿನಗೆ ಬುದ್ಧಿ ಇಲ್ವಾ, ಹುಚ್ಚಿನ ನೀನು ಹಿಂಗೆ ಕೊಟ್ಟಿದ್ಯಲ್ಲ ಅಂತಾರೆ. ಆದರೆ ಪಾಪ ನಮ್ಮ ಅಣ್ಣ ತಾನೇ, ಒಡ ಹುಟ್ಟಿದ್ದವನು ತಾನೇ ಅಂದ್ಬಿಟ್ಟು ಕೊಟ್ಟಿದ್ದು ನಾನು. ಆದರೆ ಅವನು ಹೆಂಡತಿ ಮಾತು ಕೇಳ್ಕೊಂಡು ಈ ಥರ ಮೋಸ ಮಾಡಿಬಿಟ್ಟ. ನಾವು ಚೆನ್ನಾಗೇ ಇದ್ದೀವಂತೆ, ನಾವು ಚೆನ್ನಾಗಿದ್ದೀವಿ ಅಂದರೆ ನಾನು ನಮ್ಮ ಯಜಮಾನ್ರು ದುಡ್ಡು ತೆಗೆದಿಟ್ಟು ನಾನು ಹುಷಾರಾಗೋದನ್ನು ಸೇವ್ ಮಾಡಿ ನಾನು ಈ ಥರ ಇದ್ದೀನಿ. ನೀವು ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ನೀನು ಆ ಲೆವೆಲ್ಗಿದೆಯಾ ಅಲ್ವಾ, ಅದನ್ನು ನೀವು ಆ ಲೆಕ್ಕ ತಗೋಬಾರ್ದು. ಕಷ್ಟಕ್ಕೆ ಹೆಲ್ಪ್ ಮಾಡಿದವ್ರಿಗೆ ನೀವು ಅದನ್ನು ರಿಟರ್ನ್ ಕೊಡಬೇಕು. ಅದು ಆ ಥಿಂಕಿಂಗೇ ಇಲ್ಲ ಅವ್ರಿಗೆ. ನಮ್ಮ ಅತ್ತಿಗೆ ಅಂತ ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಅಂಥ ಮೋಸ್ಕರವರು ನನಗೆ ಈ ಥರ ಮೋಸ ಮಾಡಿಬಿಟ್ರು. ಆಮೇಲೆ ನಮ್ಮ ಯಜಮಾನ್ರು ಈಗ ಬಡ್ಡಿ ಕಟ್ಟಬೇಕಾದ್ರೆಲ್ಲ ಒಂದೊಂದು ಸರಿ ಬೈತಾ ಇರ್ತಾರೆ, ಸುಮ್ಮನಿರದೆ ಸಾಲ ತಂದಿಟ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಪಾಪ ಅವರು ಒಂದಿನ ಬಿಡದೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ, ಭಾನುವಾರನೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಒಂದೊಂದು ದಿನ ಮಾಡಿಬಿಟ್ಟು ಪಾಪ ಕಷ್ಟಪಟ್ಟು ಆ ದುಡ್ಡುಗಳನ್ನೆಲ್ಲ ತಂದು ಕೊಡ್ತಾರೆ ನನಗೆ. ಅದನ್ನು ಕಡಿಮೆ ಮಾಡಿಕೊಂಡು 1.5 ಲಕ್ಷ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಡಿಸ್ಕೋಬೇಕು, ಹೆಂಗಾದರೂ ಮಾಡಿ ಬಿಡಿಸ್ಕೊಳ್ಳೋದ ಅಂತಿದ್ದೀನಿ. ಈ ಲೋನ್ಗಳೆಲ್ಲ ಮುಗಿದ್ರೆ ಸ್ವಲ್ಪ ಅದನ್ನು ಬಿಡಿಸ್ಕೊಳ್ಳೋದ ಅಂತಿದ್ದೀನಿ. ಫ್ರೆಂಡ್ಸ್, ಇದನ್ನು ತುಂಬ ದಿನದಿಂದ ಇದು ಪರ್ಸ್ನಲ್ ವಿಷಯ ಶೇರ್ ಮಾಡಬೇಕು ಅಂತಿದ್ದೆ ನಿಮ್ಮ ಜೊತೆ. ನಾನು ಹೇಳ್ಕೋಬೇಕಾದ್ರೆ ನನಗೆ ಏನೋ ಒಂದು ಸಮಾಧಾನ ಆಗ್ತಿತ್ತು. ಡೈರೆಕ್ಟಾಗಿ ಕೂತ್ಕೊಂಡು ಹೇಳಬೇಕು ಅಂದರೆ ನನಗೆ ಅಳು ನಿಲ್ಸೋಕ್ಕಾಗಲ್ಲ, ತುಂಬ ಅಳು ಬರುತ್ತೆ. ಅದರಿಂದನೇ ಅದನ್ನು ತೋರಿಸ್ಕೋಬಾರ್ದು ಅಂತಲೇ ಈ ವಿಡಿಯೋಲಿ ನಾನು ಕೆಲಸ ಮಾಡ್ತಾ ಇರೋ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನೋ ಒಂದು ಮನಸ್ಸು ಅಗರ ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀನಿ. ಈ ಥರ ಮಾಡ್ತಾರೆ ನೋಡಿ, ಮೋಸ ಮಾಡೋಕ್ಕೆ ಅಂತಲೇ ಇರ್ತಾರೆ ಜನ. ನಾವು ಏಮರ್ತಾ ಇದ್ದರೆ ಮೋಸ ಮಾಡೋ ಜನ ಇರ್ತಾರೆ ಅಂತ ಹೇಳಲ್ವಾ. ಜೀಸಸ್ ಏನು ಹೇಳ್ತಾರೆ, ನಾನು ನಿನಗೆ ಬುದ್ಧಿ ಕೊಟ್ಟಿದ್ದೀನಿ, ಬುದ್ಧಿನ ಯೂಸ್ ಮಾಡ್ಕೋಬೇಕು. ಮುಟ್ಟಾಳಂಗೆ ನೀನು ಕೆಲಸ ಮಾಡಿದ್ರೆ ಮುಟ್ಟಾಳೆ ಆಗೋದು ಅಂದರು. ಮುಟ್ಟಾಳ ಥರನೇ ಆಗ್ಬಿಟ್ಟಿದ್ದೀನಿ. ಎಲ್ಪು ಅಂತ ಬಂದು ಕೇಳ್ಕೊಂಡು ಹತ್ಕೊಂಡು ಮಾಡಿಕೊಂಡು ಇಸ್ಕೊಂಡೋದ್ರು. ನಾನು ಪಾಪ ಕೊಟ್ಟೆ. ಒಂದು ಸರಿ ಮನೆಗೆ ಎತ್ಕೊಂಡೋದ್ರು, ಮನೆಗೆ ಅಡ್ವಾನ್ಸ್ಗೆ ಅಂತ ಇಸ್ಕೊಂಡೋಗಿದ್ದು ಒಂದು ಸರಿ ಏಮಾರ್ದ್ನಲ್ಲ, ಇನ್ನೊಂದು ಸರಿನೂ ಏಮಾರ್ದೆ. ಮನೆ ಅಡ್ವಾನ್ಸ್ಗೆ ಅಂತ ಇಸ್ಕೊಂಡೋಗಿದ್ದು, ಅದನ್ನು ಕೊಡಲಿಲ್ಲ. ಇದು ಒಂದು ಲೀಸ್ಗೆ ಹಾಕೊಳ್ಳೋಣ, ನಾವು ಲೀಸಲ್ಲಿ ಇದ್ದೀವಲ್ಲ ಅಂತ ಕೊಟ್ಟಿದ್ದು. ನೋಡಿದ್ರೆ ಸಾಲಗಳೈತಕಮ್ಮ, ಅದನ್ನೆಲ್ಲ ತೀರ್ಸ್ಕೊತೀನಿ ಅಂತ ಇಸ್ಕೊಂಡೋದ, ಅದನ್ನು ಮಾಡ್ಕೊಂಡಿಲ್ಲ. ಈಗ ಅವರು ನಮ್ಮ ಕಣ್ಮುಂದೆನೇ ಬರ್ತಾರೆ ಹೋಯ್ತಾರೆ, ಆದರೆ ನಾವು ತಿರುಗಿ ಕೂಡ ನೋಡಲ್ಲ ನಾನು. ಇದು ಬೇಕಾಗಿತ್ತ ಹೇಳಿ? ಜೊತೆ ಹುಟ್ಟಿದವರು ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಆಗಿರಬೇಕು, ಇಲ್ಲ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮನ್ನು ನೋಡ್ಕೋಬೇಕು. ಅಂಥವರೇ ಇಂಥ ಮೋಸಗಳನ್ನೆಲ್ಲ ಮಾಡ್ತಾರೆ. ನಾನು ಮೋಸ ಹೋದಂಗೆ ಇನ್ಯಾರು ಮೋಸ ಹೋಗೋಕ್ಕೆ ಹೋಗ್ಬೇಡಿ. ನೆಂಟ್ರೇನೆ ಏಮರ್ಸಕ್ಕೆ ಬರೋದು. ಸ್ವಲ್ಪ ಚೆನ್ನಾಗಿದ್ರೆ ಸಾಕು. ಯಾವ ಥರ ನಾಟಕ ಆಡ್ತಾರೆ ಅಂದರೆ ನಾವೇ ಕರಗ್ಬಿಡ್ಬೇಕು, ಆ ಥರ ನಾಟಕ ಆಡ್ತಾರೆ ಫ್ರೆಂಡ್ಸ್. ಹಾಗೇನೆ ನೋಡಿ, ಮಾತಾಡಿಕೊಂಡೇ ಎಲ್ಲ ಕೆಲಸ ಆಗಿದೆ. ಮನೆ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಮನೆ ಒರೆಸ್ಕೊಂಡು ಬಂದ್ಬಿಟ್ಟೆ. ಈಗ ರಂಗೋಲೆ ಕೂಡ ಹಾಕಾಯಿತು. ಅಡುಗೆನೇ ಬೆಳಗ್ಗೆನೇ ಮಾಡಿರ್ತೀನಲ್ವ ಯಾವಾಗಲೂ. ರೈಸ್ ಮಾತ್ರ ಇಟ್ಕೋಬೇಕು, ಸಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಈ ಕೆಲಸ ಮುಗಿದ್ಮೇಲೆ ಫಿಶ್ ಟ್ಯಾಂಕು ತುಂಬ ಗಲೀಜಾಗ್ಬಿಟ್ಟಿತ್ತು. ಅದು ಒಂದು ತಿಂಗಳಿಗೊಂದು ಸರಿ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು. ಇವತ್ತು ಸರಿ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಬಿಟ್ಟೆ. ನೋಡಿದ್ರೆ ಟ್ಯಾಂಕು ಫುಡ್ ಹಾಕಕ್ಕೆ ಹೋದರೆ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಸರಿ ತೆಗೆದು ಅದನ್ನು ಕೂಡ ವಾಶ್ ಮಾಡ್ತಾಯಿದ್ದೀನಿ. ಈ ಥರ ಕಂಟಿನ್ಯೂ ಆಗಿ ಮಾಡಿಬಿಟ್ರೆ ಸರಿ, ಇಲ್ಲಾಂದರೆ ಕೂತ್ಕೊಬಿಟ್ರೆ ನನಗೆ ಪುನಃ ಎದ್ದು ಅಯ್ಯೋ ಬಿಡೋ ನಾಳೆ ಮಾಡ್ಕೊಳ್ಳೋದ ಅನಿಸ್ತಾ ಇರುತ್ತೆ. ಅದರಿಂದನೇ ಈಗ ಆ ಕೆಲಸ ಮುಗಿದ ತಕ್ಷಣ ಈ ಕೆಲಸ ಮಾಡ್ಕೊತಾ ಇದ್ದೀನಿ. ಹೆಂಗೂ ಸ್ನಾನ ಮಾಡಬೇಕು ಈಗ ಹೋಗಿ, ಅದರಿಂದ ಇದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು, ನಮ್ಮಂಗೆ ಅಲ್ವಾ ಅದುವೇ ಬಾಯಿಲ್ಲ ಅದಕ್ಕೆ ಪಾಪ ಹೇಳೋಕ್ಕೆ ಫಿಶ್ಗೆ, ಅದರಿಂದ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ತೊಟ್ಟಿನ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಕ್ಲೀನ್ ಮಾಡೋದ್ರಿಂದ ಎಷ್ಟು ಕೆಲಸ ಹಿಡಿಸುತ್ತೆ ಅಂದರೆ ನೋಡಿ, ಹಂಗೆ ಟ್ಯಾಂಕ್ ತೊಳಿಬೇಕು, ಆಮೇಲೆ ಒಳಗಡೆಯಿಂದ 2 ಬಕೆಟು ನೀರು ತಗೊಂಡೋಗಿ ಹಾಕಬೇಕು. ಅದಾದಮೇಲೆ ಫ್ಲವರ್ಸ್ ಎಲ್ಲ ಧೂಳು ಇಳಿದ್ಬಿಟ್ಟಿದೆ, ಅದನ್ನೆಲ್ಲ ಧೂಳು ಆಚೆ ಹೊಡೆದ್ಬಿಟ್ಟು ಕ್ಲೀನಾಗಿ ಅರೇಂಜ್ ಮಾಡಬೇಕು. ಇದಾದಮೇಲೆ ಅದ್ರದ್ದು ಮೋಟ್ರು ಕ್ಲೀನ್ ಮಾಡಬೇಕು. ಅದಾದಮೇಲೆ ಅದರೊಳಗಿರೋ ಕಲ್ಲುಗಳೆಲ್ಲ ಹಾಕಿರ್ತೀನಲ್ಲ ಸ್ಟೋನ್ಸು ಕಲರ್ದು, ಅದನ್ನೆಲ್ಲ ಸೋಪ್ ಹಾಕಿ ವಾಶ್ ಮಾಡಿ ಅದನ್ನು ಕೂಡ ಅರೇಂಜ್ ಮಾಡಬೇಕು.
ಇಷ್ಟು ಕೆಲಸ ಇಡಿಸುತ್ತೆ ಅದು. ಈ ಕೆಲಸ ಎಲ್ಲ ಮುಗಿದ್ಮೇಲೆ ಅದ್ರ ಮೇಲೆ ಇಟ್ಟಿರ್ತೀನಲ್ಲ ಒಂದು ಟೆಡಿ ಬೇರು, ಅದು ಕೂಡ ತುಂಬ ಕೊಳೆ ಆಗಿದೆ. ಅದನ್ನು ಕೂಡ ವಾಷಿಂಗ್ ಹಾಕ್ಬಿಟ್ಟು ಅದು ಒಣಗಿದ ಮೇಲೆ ಕಾಟನ್ನ ತುಂಬಿಸ್ಬೇಕು. ಅದರಲ್ಲಿ ಕೂಡ ಫುಲ್ಲು ಆ ಕಾಟನ್ಸ್ ಎಲ್ಲ ತೆಗ್ದು ನಾನು ವಾಶ್ ಮಾಡೋದಲ್ವ, ಪುನಃ ಕಾಟನ್ಸ್ನ ಅದರಲ್ಲಿ ತುಂಬಿಸಿ ಈಗ ಮೂಲೆಯಲ್ಲಿ ಇಡ್ತಾ ಇದ್ದೀನಿ. ಈ ಕೆಲಸ ಎಲ್ಲ ಮುಗಿಸಿದ ಮೇಲೆ ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ಎಲ್ಲ ಕೆಲಸನೂ ಮುಗೀತು. ಒಂದು ದಿನಕ್ಕೆ ನೋಡಿ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೂ ಎಷ್ಟು ಕೆಲಸ ಇರುತ್ತೆ ಅಂತ. ಇದಾದಮೇಲೆ ಮುಗಿಯೋದಿಲ್ಲ, ಇನ್ನೂ ಇರುತ್ತೆ ನನಗೆ ಕೆಲಸಗಳು. ಎಷ್ಟು ಬೇಕು ಅಷ್ಟು ಮಾತ್ರ ಶೇರ್ ಮಾಡಿರ್ತೀನಿ ನಾನು. ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮಾಡದೆ ನೋಡ್ತಾ ಇರೋರು ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.